ತುಲಾರಾಶಿಯವರೇ, ನೀವು ಜೀವನದಲ್ಲಿ ಎಷ್ಟು ಸಮತೋಲನ ಕಾಪಾಡಲು ಪ್ರಯತ್ನಿಸಿದರೂ, ಎಷ್ಟು ಜನರನ್ನು ಸಂತೋಷಪಡಿಸಲು ನಿಮ್ಮ ಮನಸ್ಸನ್ನು ತಗ್ಗಿಸಿದರೂ ಕೊನೆಯಲ್ಲಿ ನಿಮಗೆ ಸಿಗುತ್ತಿರುವುದು ಏನು? ಅರ್ಥವಾಗದ ಖಾಲಿತನ, ಕೊಂಡಾಡದ ಪರಿಶ್ರಮ ಮತ್ತು ಕೆಲವೊಮ್ಮೆ ಮೌಲ್ಯ ಕೊಡದ ಸಂಬಂಧಗಳು. ನೀವು ಎಲ್ಲರಿಗೂ ನ್ಯಾಯ ಮಾಡಬೇಕೆಂದು ಪ್ರಯತ್ನಿಸುತ್ತೀರಾ, ಆದರೆ ಯಾರಾದರೂ ನಿಮಗಾಗಿಯೇ ಅದೇ ಮಟ್ಟದ ನ್ಯಾಯ ಮಾಡುತ್ತಿರುವರಾ? ನೀವು ನಗುತ್ತಾ ಎಲ್ಲರ ಜೊತೆ ಬೆರೆಯುತ್ತೀರಾ, ಆದರೆ ಒಳಗೆ ನೀವು ಒಂಟಿಯಾಗಿರುವ ಭಾವನೆ ನಿಮ್ಮನ್ನು ಕಾಡುತ್ತಿದೆಯಾ? ನೀವು ಯಾರನ್ನು ನೋಯಿಸಬಾರದೆಂದು ನಿಮ್ಮ ಸ್ವಂತ ಭಾವನೆಗಳನ್ನು ಮೌನಗೊಳಿಸುತ್ತೀರಾ? ಹಾಗಿದ್ದರೆ ದಯವಿಟ್ಟು ಗಮನವಿಟ್ಟು ಕೇಳಿ. ಈ ಸಂದೇಶ ಕೇವಲ ನಿಮಗಾಗಿ ಮಾತ್ರ. ಮೊದಲು ಒಂದು ಚಿಕ್ಕ ಮನವಿ, ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಏಕೆಂದರೆ ತುಲಾರಾಶಿಯವರ ಅಧಿಪತಿ ಶುಕ್ರಗ್ರಹ, ಸೌಂದರ್ಯ, ಪ್ರೀತಿ, ಸಮತೋಲನದ ಸಂಕೇತ. ತುಲಾರಾಶಿ ಎಂದರೆ ತೂಕದ ತಕ್ಕಡಿ, ನ್ಯಾಯ, ಸಮತೋಲನ, ಸೌಹಾರ್ದತೆ. ನಿಮ್ಮ ಮನಸ್ಸು ಯಾವಾಗಲೂ ಎರಡು ಕಡೆ ತೂಗುತ್ತಿರುತ್ತದೆ. ಯಾವುದು ಸರಿಯಾದುದು, ಯಾರನ್ನು ಆರಿಸಬೇಕು, ಯಾರನ್ನು ನಂಬಬೇಕು, ಈ ನಿರ್ಧಾರಗಳ ಗೊಂದಲವೇ ನಿಮ್ಮ ಜೀವನವನ್ನು ನಿಧಾನವಾಗಿ ಹಿಡಿದುಕೊಳ್ಳುತ್ತಿದೆ. ನೀವು ಜನರ ನಡುವೆ ಇದ್ದರೂ ನಿಮ್ಮ ಮನಸ್ಸು ಮಾತ್ರ ಯಾರಿಗೂ ಸಂಪೂರ್ಣವಾಗಿ ತೆರೆದುಕೊಳ್ಳುವುದಿಲ್ಲ. ಏಕೆಂದರೆ ನೀವು ಎಲ್ಲರನ್ನೂ ಸಂತೋಷಪಡಿಸಲು ಹೋಗಿ ನಿಮ್ಮನ್ನೇ ಮರೆತಿದ್ದೀರಿ. ಇದೀಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಸತ್ಯಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನೀವು ಯಾರಿಗಾದರೂ ಹೆಚ್ಚು ಪ್ರೀತಿ ತೋರಿಸಿದಾಗ ಅವರು ಅದನ್ನು ಸಾಮಾನ್ಯವಾಗಿ ತೆಗೆದುಕೊಂಡಿದ್ದಾರೆ. ನೀವು ಸಂಬಂಧಗಳನ್ನು ಉಳಿಸಲು ಮೌನವಾಗಿದ್ದಾಗ ಅದನ್ನೇ ನಿಮ್ಮ ದುರ್ಬಲತೆಯಾಗಿ ಬಳಸಿಕೊಂಡಿದ್ದಾರೆ. ಕೆಲಸದಲ್ಲಿ ನೀವು ಶ್ರಮಪಟ್ಟು ಮಾಡಿದ ಪ್ರಯತ್ನಗಳಿಗೆ ಕ್ರೆಡಿಟ್ ಬೇರೆ ಯಾರು ತೆಗೆದುಕೊಂಡಿದ್ದಾರೆ. ಹಣದ ವಿಷಯದಲ್ಲಿ ನೀವು ಸಹಾಯ ಮಾಡಿದಾಗ ಮರಳಿ ಕೇಳಲು ನೀವು ಸಂಕೋಚಪಟ್ಟಿದ್ದೀರಿ ಮತ್ತು ಅದೇ ನಿಮ್ಮ ನಷ್ಟವಾಗಿದೆ. ಇದು ಕೇವಲ ಯಾದೃಚ್ಛಿಕವೇ ಅಥವಾ ಇದರ ಹಿಂದೆ ಏನಾದರೂ ಗೂಢ ಕಾರಣವಿದೆಯಾ? ಜ್ಯೋತಿಷ್ಯ ಮತ್ತು ಮನಃಶಾಸ್ತ್ರ ಹೇಳುವುದೇನು ಗೊತ್ತಾ? ತುಲಾರಾಶಿಯವರ ಜೀವನವನ್ನು ಹಿಂಡುವ 3 ಗುಪ್ತ ಶತ್ರುಗಳು ಇವೆ. ಆದರೆ ಆಶ್ಚರ್ಯ ಏನೆಂದರೆ ಆ ಶತ್ರುಗಳು ನಿಮ್ಮ ಹೊರಗಿಲ್ಲ, ನಿಮ್ಮೊಳಗೆ ಅಡಗಿದ್ದಾರೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಈಗ ಆ 3 ಶತ್ರುಗಳನ್ನು ಗಮನಿಸಿ. ಮೊದಲ ಶತ್ರು ಅತಿಯಾದ ನಿರ್ಧಾರಹೀನತೆ, ಓವರ್ ಥಿಂಕಿಂಗ್ ಆ್ಯಂಡ್ ಇಂಡಿಸಿಷನ್. ನೀವು ಯಾವ ನಿರ್ಧಾರವನ್ನಾದರೂ ತೆಗೆದುಕೊಳ್ಳುವಾಗ ಅದರ ಎಲ್ಲ ಸಾಧ್ಯತೆಗಳನ್ನು ತೂಕ ಮಾಡುತ್ತೀರಿ. ಒಳ್ಳೆಯದು, ಕೆಟ್ಟದ್ದು, ಭವಿಷ್ಯ, ಇತರರ ಅಭಿಪ್ರಾಯ ಎಲ್ಲವನ್ನೂ ಯೋಚಿಸುತ್ತೀರಿ. ಆದರೆ ಈ ಅತಿಯಾದ ಯೋಚನೆಯೇ ನಿಮ್ಮ ಸಮಯವನ್ನು ಕಳೆಯುತ್ತದೆ. ಅವಕಾಶಗಳು ನಿಮ್ಮ ಮುಂದೆ ಬಂದು ಹೋಗುತ್ತವೆ, ಆದರೆ ನೀವು ಇನ್ನೂ ಯೋಚಿಸುತ್ತಲೇ ಇರುತ್ತೀರಿ. ಇದು ಸರಿಯಾದುದಾ ಎಂಬ ಪ್ರಶ್ನೆಯಲ್ಲೇ ನಿಮ್ಮ ಜೀವನ ನಿಂತುಕೊಳ್ಳುತ್ತದೆ. ಎರಡನೇ ಶತ್ರು ಎಲ್ಲರನ್ನೂ ಖುಷಿಪಡಿಸಬೇಕೆಂಬ ಮನೋಭಾವ, ಪೀಪಲ್ ಪ್ಲೀಸಿಂಗ್ ನೇಚರ್. ತುಲಾರಾಶಿಯವರ ದೊಡ್ಡ ಗುಣವೇ ಎಲ್ಲರನ್ನೂ ಸಮಾನವಾಗಿ ನೋಡುವುದು. ಆದರೆ ಇದೇ ನಿಮ್ಮ ದುರ್ಬಲತೆಯಾಗುತ್ತದೆ. ನೀವು ಇಲ್ಲ ಎಂದು ಹೇಳಲು ಹೆದರುತ್ತೀರಿ. ಯಾರಾದರೂ ನೋಯಿಸಿಕೊಳ್ಳಬಾರದೆಂದು ನಿಮ್ಮನ್ನೇ ನೋಯಿಸಿಕೊಳ್ಳುತ್ತೀರಿ. ನೀವು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳುತ್ತೀರಿ ಮತ್ತು ಜನರು ಅದನ್ನೇ ಬಳಸಿಕೊಳ್ಳುತ್ತಾರೆ. ಮೂರನೇ ಶತ್ರು ಹೊರಗಿನ ಮಾನ್ಯತೆಗೆ ಅವಲಂಬನೆ, ಡಿಪೆಂಡೆನ್ಸಿ ಆನ್ ವ್ಯಾಲಿಡೇಷನ್. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮನಸ್ಸಿಗಿಂತ ಹೆಚ್ಚು ಇತರರ ಅಭಿಪ್ರಾಯದ ಮೇಲೆ ಅವಲಂಬಿತವಾಗಿರುತ್ತದೆ. ಅವರು ಏನು ಹೇಳುತ್ತಾರೆ ಎಂಬ ಭಯ ನಿಮ್ಮನ್ನು ತಡೆದುಕೊಳ್ಳುತ್ತದೆ. ನಿಮ್ಮ ಸ್ವಂತ ಧ್ವನಿಯನ್ನು ನೀವು ಕೇಳದೆ ಹೊರಗಿನ ಧ್ವನಿಗಳಿಗೆ ನೀವು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೀರಿ. ತುಲಾರಾಶಿಯವರೇ, ಈ 3 ಗುಪ್ತ ಶತ್ರುಗಳನ್ನು ನೀವು ಜಯಿಸದವರೆಗೂ ನೀವು ಎಷ್ಟು ಶ್ರಮ ಪಟ್ಟರೂ ಜೀವನದಲ್ಲಿ ಸಂಪೂರ್ಣ ಸಂತೋಷ ಸಿಗುವುದಿಲ್ಲ. ಹಾಗಾದರೆ ಪರಿಹಾರವೇನು? ಬಹಳ ಸರಳ ಆದರೆ ಶಕ್ತಿಯುತ. ಮೊದಲು ನಿರ್ಧಾರ ತೆಗೆದುಕೊಳ್ಳುವುದನ್ನು ಅಭ್ಯಾಸ ಮಾಡಿ. ಸಣ್ಣ ವಿಷಯಗಳಲ್ಲಾದರೂ ತಕ್ಷಣ ನಿರ್ಧಾರ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡಿ. ಎರಡನೆಯದು, ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಸಮಯ, ನಿಮ್ಮ ಶಕ್ತಿ ಎಲ್ಲವೂ ಅಮೂಲ್ಯ. ಎಲ್ಲರಿಗೂ ನೀಡಲು ಹೋಗಿ ನಿಮ್ಮನ್ನೇ ಕಳೆದುಕೊಳ್ಳಬೇಡಿ. ಮೂರನೆಯದು, ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಪ್ರತಿದಿನ ಕೆಲ ನಿಮಿಷಗಳು ನಿಮ್ಮ ಮನಸ್ಸಿನ ಜೊತೆಗೆ ಮಾತನಾಡಿ. ನಿಮಗೆ ನಿಜವಾಗಿಯೂ ಏನು ಬೇಕು ಎಂದು ತಿಳಿದುಕೊಳ್ಳಿ. ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಪ್ರತಿ ಶುಕ್ರವಾರ ದೇವಿ ಅಥವಾ ರಾಧಾಕೃಷ್ಣರ ಪೂಜೆ ಮಾಡಿ. ಸ್ವಚ್ಛತೆ, ಸುಂದರತೆ ಮತ್ತು ಸೌಹಾರ್ದತೆಯನ್ನು ನಿಮ್ಮ ಜೀವನದಲ್ಲಿ ಹೆಚ್ಚಿಸಿ.
ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ತುಲಾ ರಾಶಿಯವರೇ, ನೀವು ಸಮತೋಲನದ ಸಂಕೇತ. ಆದರೆ ಆ ಸಮತೋಲನವನ್ನು ಉಳಿಸಲು ಮೊದಲು ನಿಮ್ಮೊಳಗೆ ಸಮತೋಲನವನ್ನು ಕಂಡುಕೊಳ್ಳಬೇಕು. ಈ 3 ಶತ್ರುಗಳನ್ನು ನೀವು ಜಯಿಸಿದ ದಿನದಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತದೆ, ನಿಮ್ಮ ಸಂಬಂಧಗಳು ನಿಜವಾಗುತ್ತದೆ ಮತ್ತು ನಿಮ್ಮ ಆತ್ಮಸಂತೋಷ ಹೆಚ್ಚಾಗುತ್ತದೆ. ನಿಮ್ಮ ಪರಿವರ್ತನೆ ಇದೇ ಕ್ಷಣದಿಂದ ಆರಂಭವಾಗಲಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ.